ಕೇವಲ 3 ಸೇರು ಅಕ್ಕಿಯ ಅಡುಗೆ 4,000 ಜನರನ್ನು ತೃಪ್ತಿಪಡಿಸಿದ್ದು ಹೇಗೆ? ದತ್ತಾತ್ರೇಯ ಮಹಿಮೆ. ಬಡವ ಇರಲಿ, ಶ್ರೀಮಂತ ಇರಲಿ, ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಭಕ್ತಿಗೆ ಒಲಿದ ಭಗವಂತನ ಲೀಲೆಗಳು ಹೇಗಿರುತ್ತವೆ ಎನ್ನುವುದಕ್ಕೆ ಈ ಕತೆ ಉತ್ತಮ ಉದಾಹರಣೆ. ಒಂದು ಕಾಲದಲ್ಲಿ ಪ್ರತಿದಿನವೂ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಮಾಡುವ ಭಕ್ತರಿದ್ದರು. ಆ ಸಂತರ್ಪಣೆಗೆ ಶ್ರೀಗುರು ದತ್ತಾತ್ರೇಯ ಸ್ವಾಮಿಯವರನ್ನು ಹಾಗೂ ಅವರ ಶಿಷ್ಯರನ್ನು ಆಹ್ವಾನಿಸಲಾಗುತ್ತಿತ್ತು. ಒಂದು ದಿನ ಕಾಶ್ಯಪ ಗೋತ್ರದ ಭಾಸ್ಕರ ಎಂಬ ಬಡ ಬ್ರಾಹ್ಮಣನು ಅಲ್ಲಿಗೆ ಬಂದನು. ಅವನಿಗೂ ಶ್ರೀಗುರುಗಳಿಗೆ ಅನ್ನಸಂತರ್ಪಣೆ ಮಾಡುವ ಆಸೆ ಹುಟ್ಟಿತು. ಆದರೆ ತನ್ನ ಬಡತನವನ್ನು ನೆನೆದು ಅವನು ತುಂಬಾ ಚಿಂತಿತನಾದನು. ಅವನು ಸ್ವಲ್ಪ ಅಕ್ಕಿ ಮತ್ತು ಹಿಟ್ಟನ್ನು ಸಂಗ್ರಹಿಸಿ ಮಠದಲ್ಲಿ ಇಟ್ಟುಕೊಂಡಿದ್ದನು. ಅಲ್ಲಿದ್ದ ಇತರ ಬ್ರಾಹ್ಮಣರು ಅವನನ್ನು ಹಾಸ್ಯ ಮಾಡುತ್ತಾ, ನಿನ್ನ ಬಳಿ ಇರುವ ಅಕ್ಕಿಯಿಂದ ಪ್ರತಿಯೊಬ್ಬರಿಗೆ 1 ಕಣವೂ ಸಿಗದು. ನೀನು ಹೇಗೆ ಸಂತರ್ಪಣೆ ಮಾಡುತ್ತೀಯ ಎಂದು ಅವಹೇಳನ ಮಾಡಿದರು. ಭಾಸ್ಕರನ ಶುದ್ಧ ಭಕ್ತಿಯನ್ನು ಕಂಡ ಶ್ರೀಗುರು ದತ್ತಾತ್ರೇಯ ಸ್ವಾಮಿಯವರು ಒಂದು ದಿನ, ನೀನು ಅನ್ನಸಂತರ್ಪಣೆಗೆ ಸಿದ್ಧ ಮಾಡು ಎಂದು ಆದೇಶ ನೀಡಿದರು. ಶ್ರೀಗುರು ಭಾಸ್ಕರಿಗೆ ಎಲ್ಲ ಬ್ರಾಹ್ಮಣರನ್ನೂ ಅನ್ನಸಂತರ್ಪಣೆಗೆ ಆಹ್ವಾನಿಸು ಎಂದು ಹೇಳಿದರು. ಭಾಸ್ಕರನು ನಾಚಿಕೆಯಿಂದ ಶಿಷ್ಯನ ಮೂಲಕ ಆಹ್ವಾನಿಸಬೇಕು ಎಂದು ವಿನಂತಿಸಿದನು. ಶಿಷ್ಯನು ಮಠಕ್ಕೆ ಬಂದು ಎಲ್ಲರನ್ನೂ ಆಹ್ವಾನಿಸಿದನು. ಗುರುವಿನ ಮಾತುಗಳಿಂದ ಭಾಸ್ಕರನ ಮನಸ್ಸು ಧೈರ್ಯಗೊಂಡಿತು. ಸ್ನಾನ ಮಾಡಿ ತುಪ್ಪ ಮತ್ತು ತರಕಾರಿಗಳನ್ನು ತಂದು ಅವನು ಆಹಾರವನ್ನು ಸಿದ್ಧಪಡಿಸಿದನು. ಇತರ ಬ್ರಾಹ್ಮಣರು ಇಂದು ಮನೆಯಲ್ಲೇ ಸರಳ ಊಟ ಮಾಡಬೇಕು ಎಂದುಕೊಂಡರು. ಶ್ರೀಗುರು ಭಾಸ್ಕರಿಗೆ ತಾನು ತಯಾರಿಸಿದ ಆಹಾರವನ್ನು ತಂದು ತಮ್ಮ ಅಂಗವಸ್ತ್ರದಿಂದ ಮುಚ್ಚಲು ಹೇಳಿದರು. ನಂತರ ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನು ಆಹಾರದ ಮೇಲೆ ಪ್ರೋಕ್ಷಿಸಿ, ಈ ಅಂಗವಸ್ತ್ರವನ್ನು ತೆಗೆಯದೆ ಆಹಾರವನ್ನು ಪಾತ್ರೆಗಳಿಗೆ ಹಾಕಿ ಎಲ್ಲರಿಗೂ ಬಡಿಸು ಎಂದು ಹೇಳಿದರು. ಆಶ್ಚರ್ಯಕರವಾಗಿ ಸಾವಿರಾರು ಜನರಿಗೆ ಊಟ ಬಡಿಸಿದರೂ ಆಹಾರ ಕಡಿಮೆಯಾಗಲಿಲ್ಲ. ಬ್ರಾಹ್ಮಣರ ನಂತರ ಅವರ ಹೆಂಡತಿಯರು, ಮಕ್ಕಳು, ನಂತರ ಸಂಪೂರ್ಣ ಗಾಣಗಾಪುರ ಗ್ರಾಮದ ಜನರಿಗೂ ಅನ್ನಸಂತರ್ಪಣೆ ನಡೆಯಿತು. ಕೊನೆಯಲ್ಲಿ ಭಾಸ್ಕರನೇ ಊಟ ಮಾಡಿದಾಗಲೂ ಆಹಾರ ಸಂಪೂರ್ಣ ಉಳಿದಿತ್ತು. ಶ್ರೀಗುರು ಹೇಳಿದರು, ಈ ಆಹಾರವನ್ನು ನದಿಗೆ ಹಾಕು. ನೀರಿನಲ್ಲಿರುವ ಜೀವಿಗಳು ತೃಪ್ತರಾಗಲಿ. ಗುರುಗಳು ಹೇಳಿದಂತೆ ಭಾಸ್ಕರನು ಉಳಿದ ಆಹಾರವನ್ನು ನದಿಯ ನೀರಿನಲ್ಲಿ ಹಾಕಿದನು. ಗುರುವಿನ ಅನುಗ್ರಹದಿಂದ ಭಾಸ್ಕರನ ಬದುಕು ಧನ್ಯವಾಗಿತ್ತು. ಸಂಕಲ್ಪ ನಮ್ಮದು, ನೆರವೇರಿಸುವುದು ಅವನ ಇಚ್ಛೆ. ಭಕ್ತಿ ಇದ್ದಾಗ, ವಿನಯ ವಿಧೇಯತೆ ಇದ್ದಾಗ ಕತ್ತಲ ಬದುಕಿಗೆ ಬೆಳಕನ್ನು ಚೆಲ್ಲುತ್ತಾನೆ ಆ ಭಗವಂತ. ಇಂತಹ ಅನೇಕ ಲೀಲಾ ಚಮತ್ಕಾರಗಳು ಶ್ರೀಗುರುಗಳ ಜೀವನದಲ್ಲಿ ಸಂಭವಿಸಿವೆ. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇದ್ದಾಗ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯು ನಮ್ಮನ್ನು ಖಂಡಿತ ಎಂತಹ ದುರ್ಗಮ ಪರಿಸ್ಥಿತಿಯಲ್ಲೂ ಕಾಪಾಡುತ್ತಾರೆ. ಒಮ್ಮೆಯಾದರೂ ಅತ್ಯಂತ ಪವಿತ್ರವಾದ ದತ್ತಕ್ಷೇತ್ರ ಗಾಣಗಾಪುರಕ್ಕೆ ಭೇಟಿ ನೀಡಿ. ನಿಮ್ಮ ಬದುಕು ಪಾವನವಾಗುತ್ತದೆ. ಪ್ರೇರಣೆ ಶ್ರೀ ಗುರುಚರಿತ್ರೆ